ಹುಬ್ಬಳ್ಳಿಯಲ್ಲಿ ನಿನ್ನೆ ಅಮಾನವೀಯ ಕೊಲೆಯೊಂದು ನಡೆದು ಹೋಗಿದೆ. ತನ್ನ ಪ್ರೀತಿ ನಿರಾಕರಿಸಿದ ಕಾರಣಕ್ಕೆ ನೇಹಾ ಎಂಬ ಯುವತಿಯನ್ನ ಫಯಾಜ್ ಎಂಬಾತ ಕೊಂದಿದ್ದಾನೆ. ಬಾಳಿ ಬದುಕಬೇಕಾದ ಯುವತಿಯ ಹತ್ಯೆ ಕಾರಣಕ್ಕೆ ಇದು ಸುದ್ದಿ ಆಗ್ತಾ ಇಲ್ಲ. ಬದಲಿಗೆ ಆಕೆಯನ್ನ ಕೊಂದವನು ಮುಸ್ಲಿಂ ಅನ್ನೋ ಕಾರಣಕ್ಕೆ ಸುದ್ದಿ ಆಗ್ತಾ ಇರೋದು ಬೇಸರದ ಸಂಗತಿ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆ ಕೊಲೆಗಡಕನನ್ನ ಬಂಧನ ಮಾಡಿದ್ದಾರೆ. ತುಮಕೂರಿನ ದೊಡ್ಡಗುನಿ ಹತ್ತಿರ ರುಕ್ಸಾನಾ ಎಂಬ ಹಸಿ ಬಾಣಂತಿ ಮೃತದೇಹ ಸುಟ್ಟ ರೀತಿಯಲ್ಲಿ ಸಿಕ್ಕಿತ್ತು. ಮೈಸೂರಿನ ಮೆಟಗಳ್ಳಿ ಪೇಂಟ್ ಅಂಗಡಿ ಕೆಲಸ ಮಾಡ್ತಾ ಇದ್ದ ರುಕ್ಸಾನಾ ಎಂಬ ಮುಸ್ಲಿಂ ಯುವತಿಯನ್ನ ಅಲ್ಲಿನೇ ಕೆಲಸ ಮಾಡ್ತಾ ಇದ್ದ ಪ್ರದೀಪ್ ನಾಯಕ್ ಆಕೆ ಜೊತೆಗೆ ಪ್ರೀತಿಸೋ ನಾಟಕ ಆಡಿ ಆಕೆನ ಗರ್ಭಿಣಿ ಮಾಡಿದ್ದ. ಆಕೆನ ಟವಲ್ ನಿಂದ ಕತ್ತು ಹಿಸುಕಿಕೊಂಡು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದ. ಆರೋಪಿಯನ್ನ ಪತ್ತೆ ಮಾಡಿದ ಪೊಲೀಸರು ಆತನನ್ನ ಬಂಧನ ಕೂಡ ಮಾಡಿದ್ರು. ಬಂಟ್ವಾಳದ ಗೌರಿ ಎಂಬ ಯುವತಿ ಪದ್ಮರಾಜ್ ಅನ್ನೋ ಬಿಜೆಪಿ ಕಾರ್ಯಕರ್ತನನ್ನ ಪ್ರೀತಿ ಮಾಡಿದ್ಲು. ಗೌರಿ ಮದ್ವೆ ಆಗುವಂತ ಪದೇ ಪದೇ ಒತ್ತಾಯ ಮಾಡಿದ್ದಕ್ಕೆ ಕ್ರೋಧಗೊಂಡ ಪದ್ಮರಾಜ್ ಆಕೆಗೆ ಚೂರಿ ಇರಿದು ಕೊಂದು ಹಾಕಿದ್ದ. ಸ್ನೇಹಿತರೆ, ಇಲ್ಲಿ ನಾವು ಹೇಳೋಕೆ